ಅಣ್ಣವ್ರು ಅಲ್ಲಿ ಹೋಗ್ತಾನೆ, ಶೂಟಿಂಗ್ ಆರಂಭ ಆಗುತ್ತೆ. ಅಪ್ಪು ಬಾಸು ಶೂಟಿಂಗಲ್ಲಿ ತನ್ನಿಲ್ಲಾರಾಗ್ತಾರೆ. ಅಣ್ಣವ್ರು ಒಂದು ಕಡೆ ಕೂತ್ಕೊಂಡು ಶೂಟಿಂಗ್ನ ಎಂಜಾಯ್ ಮಾಡ್ತಾ ಇರ್ತಾರೆ ನೋಡ್ತಾ. ಆಗ ಎಷ್ಟು ಅಭಿಮಾನಿಗಳು ಅಣ್ಣವ್ರ ಜೊತೆ ಫೋಟೋ ಹೊಡ್ಸ್ಕೊಳಕ್ಕೆ ಬರ್ತಾರೆ. ಆಗ ಕೆಲವ್ರಿಗೆಲ್ಲ ಗೊತ್ತಾಗಿರುತ್ತೆ ಅಲ್ಲಿ ಏನಂತ, ಅಣ್ಣವ್ರಿಗೆ ಆಪ್ರೇಷನ್ ಆಗಿದೆ ಅಂತ. ಆದ್ದರಿಂದ ಎಲ್ಲರೂ ಕೆಲವರೆಲ್ಲ ದೂರದಲ್ಲೇ ಅಣ್ಣವ್ರನ್ನ ನಿಂತು, ಅಣ್ಣವ್ರಿಗೆ ಆಪ್ರೇಷನ್ ಆಗಿದೆ, ಅವ್ರನ್ನ ದೂರದಿಂದ ನೋಡೋಣ, ಅವ್ರ ಕಾಲದ ಮೇಲೆ ನಾವು ಟಚ್ ಕಿಚ್ ಮಾಡ್ಬಿಟ್ರೆ ತೊಂದರೆ ಆಗ್ಬಿಡುತ್ತೆ ಅಂತಬಿಟ್ಟು ದೂರದಿಂದನೇ ಅಣ್ಣವ್ರನ್ನ ನಮಸ್ಕಾರ ಮಾಡಿ, ಅವ್ರ ಪಾದ ನಮಸ್ಕಾರ ಮಾಡಿ, ಪಕ್ಕದಲ್ಲೇ ಸ್ವಲ್ಪ ದೂರದಿಂದನೇ ಅವ್ರು ನಿಂತ್ಕೊಂಡು ಅವ್ರ ಜೊತೆ ಫೋಟೋನ ಹೊಡ್ಸ್ಕೊಂಡು ಹೋಗ್ತಾರೆ. ಕೆಲವರು ದೂರದಲ್ಲೇ ನಿಂತು ಇದು ಮಾಡ್ಬೇಕಾದ್ರೆ ಅಣ್ಣವರೇ ಹೇಳ್ತಾರೆ, ಬನ್ರಪ್ಪ ಬನ್ನಿರಿ, ಯಾಕೆ ದೂರದಲ್ಲೇ ನಿಂತಿದ್ದೀರಾ, ನಿಮ್ಮನ್ನೆಲ್ಲ ದೂರ ಮಾಡಿ ಈ ರಾಜ್ಕುಮಾರ ಬದುಕೋಕ್ಕಾಗತ್ತಾ, ನಿಮ್ಮನ್ನೆಲ್ಲ ದೂರ ಮಾಡೋಷ್ಟು ಕೆಟ್ಟ ಮನುಷ್ಯನ ನಾನು, ಬನ್ನಿ ಬನ್ನಿ ಪರವಾಗಿಲ್ಲ ಬನ್ನಿ ಅಂದ್ಬಿಟ್ಟು ಅಣ್ಣವ್ರು ಎಲ್ಲರನ್ನೂ ಹತ್ರ ಕರೀತಾರೆ. ಇದು ನೋಡಿರಿ ಅಣ್ಣವ್ರ ಗುಣ ಅಂದರೆ. ಈಗಿನ ಕೆಲವು ಹೀರೋಗಳು ಇರ್ತಾರೆ, ನಮ್ಮ ಕನ್ನಡದಲ್ಲೇ ಇಲ್ಲ, ಕನ್ನಡದಲ್ಲಿ ಬಿಟ್ಟು ಬೇರೆ ಭಾಷೆ ಹೀರೋಗಳಿದಾರಲ್ಲ, ಒಬ್ಬ ಯಾರೋ ಹೀರೋ ಅಭಿಮಾನಿ ಬಂದು ಅವ್ನ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ಹೊಡ್ಸ್ಕೊಳ್ಕಿದ್ರೆ ದೂರ ಹೋಗು ಅಂತೆಲ್ಲ ಹೇಳ್ತಾರೆ. ಆದರೆ ನಮ್ಮ ಕನ್ನಡದಲ್ಲಿ ಹೀರೋಗಳಲ್ಲಿ, ಅದರಲ್ಲೂ ಅಣ್ಣವ್ರ ಮನೆಯವರು ಯಾವತ್ತೂ ಆ ಥರ ಮಾಡೋದಿಲ್ಲ. ಈ ಒಂದು ಸನ್ನಿವೇಶ ಮತ್ತು ಇನ್ನೊಂದು ಸನ್ನಿವೇಶ, ಅದು ಚಿಕ್ಕದಾಗಿ ನಾನು ಹೇಳ್ಬಿಡ್ತೀನಿ. ಮಲ್ಲೇಶ್ವರಂ 17th ಕ್ರಾಸ್ ಶಬ್ದವೇದಿ ಶೂಟಿಂಗ್ ತೆಗಿತಾಯಿದ್ರು. ನಾನಾಗ ಹೋಗಿದ್ದೆ. ಶೂಟಿಂಗ್ನ ಅಲ್ಲಿ ಎಲ್ಲ ಮಾಜರೆಲ್ಲ ಮಾಡ್ತಾಯಿದ್ರು. ಒಂದು ಫೈಟಿಂಗ್ ಸೀನ್, ಅದು ಬಾಂಬ್ ಬ್ಲಾಸ್ಟ್ ಆಗೋದು ಮತ್ತು ಕಾರು ಲಾಠಿ ಚಾರ್ಜ್ ಎಲ್ಲ ಸೀನು. ಒಂದು ಮನೆ ಕಾಂಪೌಂಡ್ ಒಳಗಡೆ ಅಣ್ಣವರು ಚೇರ್ ಹಾಕೊಂಡು ಎಲ್ಲ ಕೂತಿರ್ತಾರೆ. ಶೂಟಿಂಗೆಲ್ಲ ಇಲ್ಲಿ ರೆಡಿ ಆಗ್ತಾ ಇರುತ್ತೆ. ಜನ ಫುಲ್ಲು ಸುತ್ಕೊಂಡಿರ್ತಾರೆ ಕಾಂಪೌಂಡ್ ಹತ್ರ ಎಲ್ಲ. ನಾನು ಇದ್ದೆ ಅಲ್ಲಿ. ಒಬ್ಬ ಮುತ್ಕಪ್ಪ, ಓ ರಾಜ್ಕುಮಾರ ಹೊರಗಡೆ ಬಾಪ, ನಿಮ್ಮನ್ನು ನೋಡಬೇಕು ನಾವು ಕಣ್ತುಂಬ, ನೀವು ಒಳಗಡೆ ಕೂತ್ಕೊಂಡ್ಬಿಟ್ರೆ ಹೆಂಗೆ ಅಂತ ಹೇಳ್ತಾರೆ. ಜೋರಾಗಿ ಕಿರ್ಚ್ತಾರೆ. ಅಭಿಮಾನಿ ಒಬ್ಬ. ಅಣ್ಣವರು, ಬಂದೇ ಇರಪ್ಪ ಬಂದೆ, ನಿನ್ನನ್ನು ಬಿಟ್ಟು ನಾನು ಎಲ್ಲೋ ಕಾಯ್ತದೆ, ಬಂದೇ ಇರು ಅಂದ್ಬಿಟ್ಟು ಅಣ್ಣವರು ಗೇಟ್ ತೆಗೆದು ಆಚೆ ಬರ್ತಾರೆ. ಇದು ಅಣ್ಣವರು. ಇದಕ್ಕೆ ನಾವು ಅವ್ರನ್ನ ಆರಾಧ್ಯ ದೈವ ಅಂತ ಪೂಜಿಸೋದು. ತನ್ನ ಅಭಿಮಾನಿಗಳು ನನ್ನಂತೆ ನನ್ನವರೇ ಅಂತ ಮುಂದೆ ಬಂದು ಪ್ರೀತಿ ಮಾಡ್ತಾರಲ್ಲ, ಇದು ಅಣ್ಣವ್ರ ಕುಟುಂಬದಲ್ಲಿ ಮಾತ್ರ ಸಾಧ್ಯ ರೀ, ಇನ್ಯಾರ ಕೈಲೂ ಆಗಲ್ಲ. ಸರಿ, ಇದನ್ನು ನಾನೀಗ ಆ ವಿಷಯಕ್ಕೆ ಬರ್ತೀನಿ. ಸರಿ ಆಯಿತು ಅಂದ್ಬಿಟ್ಟು ಅಣ್ಣವರು ಎಲ್ಲರನ್ನೂ ಹತ್ರ ಕರೆದು ಎಲ್ಲರನ್ನೂ ಮಾತಾಡಿಸಿ ಅವ್ರ ಜೊತೆ ಎಲ್ಲ ಫೋಟೋ ಹೊಡ್ಸ್ಕೊಂಡು ಅವ್ರ ಜೊತೆ ಎಲ್ಲ ಮಾತಾಡ್ಬಿಟ್ಟು ಎಲ್ಲ ಆಗುತ್ತೆ. ಸರಿ, ಅವ್ರ ಜೊತೆ ಎಲ್ಲ ಮಾತಾಡಿ ಎಲ್ಲ ಆಗಿ ಅವ್ರ ಜೊತೆ ಎಲ್ಲ ಖುಷಿ ಖುಷಿಯಾಗಿ ಫೋಟೋ ಎಲ್ಲ ಹೊಡ್ಸ್ಕೊಂಡು ಎಲ್ಲ ಆಗುತ್ತೆ. ಈ ಕಡೆ ಅಪ್ಪು ಬಾಸವರು ಶೂಟಿಂಗ್ನ ಮಾಡ್ತಾಯಿರ್ತಾರೆ. ಶೂಟಿಂಗ್ ಮುಗೀತದೆ, ಸಂಜೆ ವಾಪಸ್ ರಿಟರ್ನ್ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬರಬೇಕಾದ್ರೆ ಕಾರಲ್ಲಿ ಅಮ್ಮವರು ಹೋಗಿರ್ತಾರಲ್ಲ, ಅವರು ಅಣ್ಣವ್ರು ಹೋದ್ರೂ ಹಿಂದೆ ಜೊತೆನೇ ಅಮ್ಮವರು ಹೋಗಿರ್ತಾರಲ್ಲ, ಸಂಜೆ ಬರಬೇಕಾದ್ರೆ ಅಮ್ಮವರು ಅಣ್ಣವರು ಕಾರಲ್ಲಿ ಕೂತ್ಕೊಂಡು ಬರ್ತಾಯಿರ್ತಾರೆ. ಆಗ ಅಮ್ಮವರು ಅಣ್ಣವ್ರಿಗೆ ಹೇಳ್ತಾರೆ, ನೋಡಿ ನೀವೇನೋ ಬೆಳಿಗ್ಗೆ ಕಾರ್ ಹತ್ಕೊಂಡು ಬಂದುಬಿಟ್ರಿ, ಪಾಪ ನಿಮ್ಮ ಮಗ ಅಲ್ಲಿ ಮನೆಯಲ್ಲಿ ತುಂಬ ಬೇಜಾರು ಮಾಡ್ಕೊಂಡು ಒಂಥರ ಕೋಪದಲ್ಲಿದ್ದಾನೆ, ಅವ್ರಿಗೊಂದು ಫೋನ್ ಮಾಡಿಬಿಡಿ, ಮಾತಾಡಿ, ಇಲ್ಲಂದರೆ ತುಂಬ ಕೋಪದಲ್ಲಿದ್ದಾನೆ ಅಂತ ಹೇಳ್ತಾರೆ. ಕೋಪ ಮಾಡ್ಕೊಂಡಿದ್ದು ಯಾರು? ರಾಘಣ್ಣ. ಅಣ್ಣವರು ಟಕ್ಕಂತ ಫೋನ್ ಮಾಡ್ತಾರೆ ರಾಘಣ್ಣನಿಗೆ. ಕಾರಲ್ಲಿ ಹೋಗ್ತಾನೆ. ಕಂದ ಬೇಜಾರಾಯ್ತಾ ಕಂದ, ಕೋಪ ಮಾಡ್ಕೊಂಡ ಕಂದ, ದಯವಿಟ್ಟು ಕ್ಷಮಿಸ್ಬಿಡು ಕಂದ, ನನಗೇನೋ ಶೂಟಿಂಗ್ ನೋಡಬೇಕಾಯ್ತು, ಶೂಟಿಂಗ್ ಹೋಗ್ಬೇಕಾಯ್ತು ಅನಿಸ್ತು, ಹೋದೆ. ನಾನು ಏನಕ್ಕೆ ಹೋದೆ ಅನ್ನೋ ವಿಚಾರನ ನನಗೆ ರಾತ್ರಿ ಬಂದು ನಾನು ಹೇಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡ, ನೀನು ಕೋಪ ಮಾಡ್ಕೊಂಬೇಡ ಕಂದ. ಯಾಕಂದರೆ ನಾನು ಮಂತ್ರಾಲಯ ಮಹಾತ್ಮೆ ಚಿತ್ರದ ಶೂಟಿಂಗ್ ಸಮಯದಲ್ಲಿ ನೀನು ಹುಟ್ಟಿದಂಥವನು, ನೀನು ನಮಗೆ ರಾಘವೇಂದ್ರ ಸ್ವಾಮಿಗಳಿದ್ದಂಗೆ, ಅದಕ್ಕೆ ನಿನ್ನ ಹೆಸರು ರಾಘವೇಂದ್ರ ಅಂತ ಇಟ್ಟಿದ್ದು. ನೀನು ನನಗೆ ಪ್ರಭು ಶ್ರೀ ರಾಘವೇಂದ್ರ ಸ್ವಾಮಿ ಇದ್ದಂಗೆ, ನೀನು ಕೋಪ ಮಾಡ್ಕೊಂಡ್ರೆ ನನಗೆ ಇದಾಗತ್ತಕ್ಕಂದ, ದಯವಿಟ್ಟು ಕೋಪ ಮಾಡ್ಕೊಂಬೇಡ, ನಾನು ಬರ್ತೀನಿ ಮನೆಗೆ, ಬಂದ್ರ ಮೇಲೆ ಏನಿದೆ ಆ ವಿಷಯ ನಾನು ನಿನಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಣ್ಣವ್ರು ಫೋನ್ ಇರ್ತಾರೆ. ರಾಘಣ್ಣ ಅಲ್ಲಿಗೆ ತಣ್ಣಗಾಗ್ತಾರೆ. ಸರಿ ಆಯಿತು, ಬೆಂಗಳೂರು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರು ಬಂದ್ರ ಮೇಲೆ ಅಣ್ಣವರು ರಾಘಣ್ಣನ ಹತ್ರ ಕರೆದು, ತಪ್ಪಾಯಿತು ಕಂದ, ನಾನು ಹೋಗಿದ್ದು, ಆದರೆ ನಾನು ಹೋಗಿದ್ದು ಕಾರಣನೇ ಬೇರೆ ಅಂತ. ಏನ ಕಾರಣ? ಅವತ್ತಿನ ಹಿಂದಿನ ದಿನ
ರಾತ್ರಿ ಅಣ್ಣವರು ಮನೇಲಿ ಮಲಗಿದ್ದಾಗ, ಅವತ್ತು ಹಿಂದಿನ ದಿನ ರಾತ್ರಿ ಅಣ್ಣವರು ಮನೇಲಿ ಮಲಗಿದ್ದಾಗ ಅವ್ರ ಕನಸಲ್ಲಿ ಅಪ್ಪು ಬಾಸ್ಗೆ ಏನೋ ಒಂದು ಆಘಾತ ಕಾಡ್ದಾಗೆ ಕನಸು ಬೀಳುತ್ತಂತೆ, ಆಕ್ಸಿಡೆಂಟ್ ಆಗೋ ಥರ. ಅಣ್ಣವ್ರಿಗೆ ಒಂಥರ ಭಯ ಬಂದು ಎದ್ದುಬಿಡ್ತಾರೆ. ಎದ್ದುಬಿಟ್ಟು ಅವ್ರು ಮತ್ತೆ ಒಂದೆರಡು ರೌಂಡ್ ಹೊಡೆದು ಮನೆಯಲ್ಲೇ, ಯಾರನ್ನೂ ಎಬ್ಬರಿಸಲ್ಲ ಅವರು, ಒಂದೆರಡು ರೌಂಡ್ ಹೊಡೆದು ಒದ್ದಾಡಿ ಮತ್ತೆ ಮಲಗ್ತಾರೆ. ಮತ್ತೆ ಮಲಗಿದ್ರೂ ಅವ್ರಿಗೆ ಅದೇ ಕನಸು ಬೀಳುತ್ತೆ. ಅವ್ರಿಗೊಂಥರ ಭಯ ಶುರು ಆಗ್ಬಿಡುತ್ತೆ. ಅವ್ರು ಎದ್ಬಿಟ್ಟು ಸೀದಾ ಅಪ್ಪು ಬಾಸ್ ರೂಮ್ ಹತ್ರ ಹೋಗ್ತಾರೆ. ಅಲ್ಲೋಗಿ ಅಪ್ಪು ಬಾಸ್ನ ಎಬ್ಬರಿಸಲ್ಲ, ನೋಡ್ತಾರೆ. ನೋಡ್ಬಿಟ್ಟು ಮತ್ತೆ ವಾಪಸ್ ಬಂದು ಮಲಗ್ತಾರೆ. ಮಲಗಿದ್ರ ಮೇಲೆ ಅವ್ರು ಬೆಳಗ್ಗೆ ಆಗುತ್ತೆ. ಬೆಳಿಗ್ಗೆ ಆದಮೇಲೆ ಆ ಕನಸು ಅವ್ರಿಗೆ ಜ್ಞಾಪನ ಬರುತ್ತೆ. ಅಪ್ಪು ಬಾಸು ಹೊರಡಬೇಕಾದ್ರೆ ಇವರು ತಾನು ಹೊರಡೋಣ ಜೊತೆಯಲ್ಲಿ ಮಗನ ಜೊತೆ ನಾನು ಹೊರಡೋಣ, ಅಪ್ಪು ಬಾಸ್ ಜೊತೆ, ಅಪ್ಪು ಜೊತೆ ನಾನು ಹೊರಡೋಣ, ಮುಂದೆ ಸೀಟಲ್ಲಿ ನಾನೇ ಕೂತ್ಕೊಳ್ಳೋಣ. ಒಂದು ವೇಳೆ ಏನಾದ್ರು ನಾನು ಕಂಡಂಥ ಕನಸು ನಿಜ ಆದರೆ ಮುಂದೆ ನಾನು ಕೂತಿರ್ತೀನಿ, ನನ್ನ ಮಗಂಗೆ ಏನೂ ಆಗಬಾರ್ದು, ಅದೇನಾರು ಆದರೆ ನನಗೇ ಆಗಲಿ ಅಂತ ಅಣ್ಣವರು ಅವತ್ತು ಮುದ್ದಿನ ಸೀಟಲ್ಲಿ ಕೂತ್ಕೊಂತಾರೆ. ರಾಘವನಿಗೆ ಮೈಯೆಲ್ಲ ತಣ್ಣಗಾಗ್ಬಿಡುತ್ತೆ. ಅಪ್ಪಾಜಿ ಇದು ನನಗೆ ಬೆಳಗ್ಗೆನೇ ಹೇಳ್ಬೋದಿತ್ತಲ್ಲ ಅಂತಾರೆ. ಆಗ ಇಲ್ಲ ಕಂದ, ನಾನು ಇದನ್ನು ಬೆಳಗ್ಗೆ ನಿನಗೆ ಹೇಳಿದ್ದಿರೆ ನೀವು ಕನಸು ಅಪ್ಪಾಜಿ ಇದೆಲ್ಲ ಸುಮ್ಮನೆ ಇದಾಗತ್ತೆ, ನೀವು ಇದೆಲ್ಲ ಚಿಂತೆ ಮಾಡಬೇಡಿ ಅಂತೇಳ್ಬಿಟ್ಟು ಅದನ್ನು ಬಿಟ್ಬಿಡ್ತಿದ್ರಿ. ಅದಕ್ಕೆ ನನಗೆ ನಿಮ್ಮ ಹತ್ರ ಹೇಳೋಕ್ಕೆ ಮನಸ್ಸಾಗಿಲ್ಲ. ಮತ್ತು ಈ ಥರ ವಿಷಯನ ಒಬ್ಬ ವ್ಯಕ್ತಿ ಹೊರಡಬೇಕಾದ್ರೆ ನಾವು ಹೇಳೋದು ತಪ್ಪಾಗುತ್ತೆ. ಅದಕ್ಕೆ ನಾನು ಯಾರಿಗೂ ಹೇಳಿದೆ, ನಾನೇ ಅಪ್ಪು ಜೊತೆ ಹೋದೆ ಅಂತ ಅಣ್ಣವ್ರು ಹೇಳ್ತಾರೆ. ನೋಡಿ, ಅಣ್ಣವರು ಅವರು ಮಕ್ಕಳ ಮೇಲೆ ಇಟ್ಟಂಥ ಪ್ರೀತಿ, ಆ ಪ್ರೇಮ ಹೇಗಿತ್ತು ಅಂತ. ಅದರಲ್ಲೂ ಅಪ್ಪು ಬಾಸ್ ಮೇಲೆ ಅವ್ರಿಗೆ ತುಂಬ ಪ್ರೀತಿ ಇತ್ತು ಅಣ್ಣವ್ರಿಗೆ. ನೋಡಿ, ಅಣ್ಣವರು ಎಮೋಷನಲ್ ಆಗಿ ಆ ಸಂದರ್ಭನ ಹ್ಯಾಂಡಲ್ ಮಾಡಿ ಮಗನ ಜೊತೆ ತಾವು ಹೋಗಿ ಮಗಂಗೆ ಏನೂ ಆಗಬಾರ್ದು, ನನಗೇನಾರಾದರೂ ಪರವಾಗಿಲ್ಲ ಅಂತಬಿಟ್ಟು ಅವರು ಮುಂದೆ ಸೀಟಲ್ಲಿ ಕೂತು, ಇದಕ್ಕೆ ರೀ ನಾವು ರಾಜ್ಕುಮಾರ್ನ, ಅಣ್ಣವ್ರನ್ನ, ಕರ್ನಾಟಕ ರತ್ನನ ದೇವ್ರ ಥರ ಪೂಜೆ ಮಾಡೋದು. ಬನ್ನಿ ಸ್ನೇಹಿತರೆ, ಹೀಗೆ ಅಣ್ಣವರ ಇನ್ನೂ ಅನೇಕ ವಿಚಾರಗಳನ್ನ ನಾನು ಒಂದೊಂದೇ ನಿಮ್ಗೆ ಆಗ್ತಾ ಬರ್ತೀನಿ. ನನ್ನ ಚಾನಲಲ್ಲಿ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನನಗೆ ನೇರವಾಗಿ ತಿಳಿಸಿ. ಸಿರಿಗೆನ್ನಡಂ ಗೆಲ್ಗೆ, ಸಿರಿಗೆನ್ನಡಂ ಬಾಳ್ಗೆ. ಜೈ ಕರ್ನಾಟಕ. ಮತ್ತು ನಮಸ್ಕಾರ.